ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಒಂದು ಕೊರಳಿಗೆ ಭೂ ಕಬಳಿಕೆಯ ಉರುಳು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕೃಷ್ಣ ಬೈರೇಗೌಡ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ಬಿಜೆಪಿ ದೂರು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಇದೇ ವಿಚಾರವಾಗಿ ಮಾತು ಕೂಡ ಕೇಳಿ ಬಂದಿತ್ತು. ಅವರು ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ. ಅದೇ ವಿಚಾರವಾಗಿ ಈಗ ಲೋಕಾಯುಕ್ತಕ್ಕೆ ದೂರನ್ನು ಕೊಡಲಾಗಿದೆ. ಕಂದಾಯ ಇಲಾಖೆಯ ಸಚಿವರಿಗೆ ಈಗ ಭೂ ಕಬಳಿಕೆಯ ಒಂದು ಉರುಳು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕೋಲಾರದ ಗರುಡಗನ ಪಾಳ್ಯ ಏನಿದೆ, ಆ ಪಾಳ್ಯದಲ್ಲಿ 21 ಎಕರೆ ಸರ್ಕಾರಿ ಕರಾರು ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇತ್ತು. ಅದೇ ವಿಚಾರವಾಗಿ ಬಿಜೆಪಿ ಈ ರೀತಿಯಾಗಿ ದೂರು ಕೊಟ್ಟಿರುವಂಥದ್ದು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ದೂರು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನು ಮಾಡಿದೆ. ಈ ಒಂದು ವಿಚಾರವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸರ್ವೆ ನಂಬರ್ 46 ಅಥವಾ 47ರಲ್ಲಿ 21 ಎಕರೆ ಜಾಗ ಭೂಮಿಯನ್ನು ಅದನ್ನು ಗುಳುಂ ಮಾಡಿದ್ದಾರೆ ಎನ್ನುವಂಥ ವಿಚಾರ ಕೇಳಿ ಬರುತ್ತಾರೆ. 2025 ಡಿಸೆಂಬರ್ 17ರಂದು ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಏನಿದ್ದಾರೆ, ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಸಚಿವರ ವಿರುದ್ಧ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದರು. ಸರ್ಕಾರಿ ಜಮೀನು ಉಳಿಸಲು ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಜಮೀನು ಯಾರು ಕಬಳಿಸಿದ್ರಲ್ಲ ಅವರ ಒಂದು ವಿಚಾರವಾಗಿ ಮೂಲ ದಾಖಲೆಗಳನ್ನು ಅಂದರೆ ಫೋರ್ಜರಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ವಿಚಾರವಾಗಿ ಕೃಷ್ಣ ಬೈರೇಗೌಡ ಅವರ ಒಂದು ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಬಿಜೆಪಿ ಈ ವಿಚಾರದ ಬಗ್ಗೆ ಮಾತನಾಡಿದೆ. ಕೃಷ್ಣ ಬೈರೇಗೌಡ ಅವರು ಹೇಳಿದರೆ, ಇದು ನಮ್ಮ ಪೂರ್ವಜರ ಆಸ್ತಿ, ನಮ್ಮ ತಾತನಿಂದ ನಮ್ಮ ತಂದೆಗೆ, ನಮ್ಮ ತಂದೆಯಿಂದ ನಮಗೆ ಬಂದಿರುವಂತಹ ಆಸ್ತಿ, ಇದನ್ನು ನಾವು ಎಲ್ಲೂ ಕೂಡ ಭೂ ಕಬಳಿಕೆ ಮಾಡಿಲ್ಲ, ಅಕ್ರಮವಾಗಿ ತೆಗೆದುಕೊಂಡಿಲ್ಲ, ಬೇಕಾದರೆ ಎಲ್ಲ ದಾಖಲೆಗಳನ್ನು ನೀವು ನೋಡಿ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳಿದರು. ಈಗ ಇದರ ಬಗ್ಗೆ ಈಗ ಲೋಕಾಯುಕ್ತ ದೂರು ಕೊಡಲಾಗಿದೆ. ಕೃಷ್ಣ ಬೈರೇಗೌಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇದು ಬಿಜೆಪಿಯಿಂದ. ಕೃಷ್ಣ ಬೈರೇಗೌಡ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಜಮೀನು ಏನಿದೆ, ಆ ಜಮೀನು ಅವರಿಗೆ ಪೂರ್ವಜರಿಂದ ಬಂದಿದ್ದು ಅಲ್ಲ, ಅದು ಇವರು ಕಬಳಿಸಿದ್ದಾರೆ ಅಂತ ಹೇಳಿ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು. ಅದರ ಬಗ್ಗೆ ಸದನದಲ್ಲಿಯೂ ಕೂಡ ಪ್ರಶ್ನೆ ಆಯಿತು. ಅವರು ಉತ್ತರ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಇನ್ನೂ ಕೂಡ ಆರೋಪಗಳು ನಿಂತಿಲ್ಲ. ಕೋಲಾರದ ಗರುಡನ ಪಾಳ್ಯ ಏನಿದೆ, ಆ ಪಾಳ್ಯದಲ್ಲಿ ಇವರು 21 ಎಕರೆ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ. ಅದು ಕರಾರು ಭೂಮಿಯಾಗಿದೆ. ಈ ರೀತಿ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದೆಯಲ್ಲ, ಇದರ ಬಗ್ಗೆ ಇನ್ನಷ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಈಗ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ಓಂ ಶಕ್ತಿ ಚಲಪತಿ ಏನಿದ್ದಾರೆ, ಅವರ ನೇತೃತ್ವದಲ್ಲಿ ದೂರು ಕೊಡಲಾಗಿದೆ. ಇದರ ಬಗ್ಗೆ ಮತ್ತೊಂದು ಆರೋಪ, ಮತ್ತೊಂದು ಸಂಕಷ್ಟ ಕೃಷ್ಣ ಬೈರೇಗೌಡ ಅವರಿಗೆ ಬಂದಂತೆ ಕಾಣ್ತಾ ಇದೆ. ಅವರು ರಾಜೀನಾಮೆಯನ್ನು ಕೂಡ ಕೊಡಬೇಕು ಅಂತ ದೊಡ್ಡ ಮಟ್ಟದ ಆಗ್ರಹ ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ. ಇದಕ್ಕೆ ಕೃಷ್ಣ ಬೈರೇಗೌಡ ಅವರು ಮತ್ತೆ ಏನು ಉತ್ತರ ಕೊಡ್ತಾರೆ, ಏನು ಮಾತನ್ನು ಹೇಳುತ್ತಾರೆ, ಈ ಹಿಂದೆ ಹೇಳಿದ ಮಾತನ್ನೇ ಹೇಳ್ತಾರೆ ಹೆಂಗೆ? ಇಲ್ಲ, ಕಾನೂನು ರೀತಿಯಲ್ಲಿ ನಾವೆಲ್ಲವೂ ಕೂಡ ಕರೆಕ್ಟಾಗಿದ್ದೀವಿ, ಇದು ನಮಗೆ ಪೂರ್ವಜರಿಂದ ಬಂದದ್ದು, ನಮ್ಮ ತಾತನ ಕಡೆಯಿಂದ ಬಂದಿದ್ದು, ನಾವು ಅದೇ ರೀತಿಯಾಗಿರ್ತೀವಿ, ಬೇಕಾದ್ರೆ ಕಾನೂನು ರೀತಿ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಏನಾದರೂ ಹೇಳುತ್ತಾರೋ, ಅಥವಾ ಅವರು ನಿಜವಾಗಿಯೂ ಕೂಡ ಭೂ ಕಬಳಿಕೆ ಮಾಡಿರೋದು ನಿಜಾನ? ಬಿ ಜೆ ಪಿ ಮಾಡ್ತಿರುವಂಥ ಆರೋಪ ಸುಳ್ಳ ನಿಜಾನ ಅಂತ ಗೊತ್ತಾಗಬೇಕಾಗಿದೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಬಿ ಜೆ ಪಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ಭೂಮಿ ಏನಿದೆ, ಅದು ಅಕ್ರಮವಾಗಿ ತೆಗೆದುಕೊಂಡಂತಹ ಭೂಮಿ ಎನ್ನುವಂಥ ಆರೋಪ ಎಂದರೆ ನಿಜಕ್ಕೂ ಕೂಡ ಅದರ ಬಗ್ಗೆ ಯೋಚನೆ ಕೇಳಿ ಬರ್ತಾ ಇದೆ. ಕಂದಾಯ ಸಚಿವರಿಗೆ ಈಗ ಮತ್ತೊಂದು ಸಂಕಷ್ಟ ಇದೇ ವಿಚಾರವಾಗಿ. ಇವರು ಸ್ಪಷ್ಟವಾಗಿ ಹೇಳಿದ್ರು ಕೂಡ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ನಮಗೆ ಪೂರ್ವಜರಿಂದ ಬಂದಿದ್ದು ಅಂತ ಎಲ್ಲ ಹೇಳಿದ್ರು ಕೂಡ ಮತ್ತೆ ಬಿ ಜೆ ಪಿ ಆರೋಪವನ್ನು ಮಾಡೋದು ಬಿಡ್ತಾ ಇಲ್ಲ. ಹೀಗಾಗಿ ದೂರು ಕೊಟ್ಟಿದೆ ಲೋಕಾಯುಕ್ತಕ್ಕೆ, ನೀವು ತನಿಖೆ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನೇ ಇದೆ ಅಂತ ಹೇಳಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ತನಿಖೆ ಮಾಡೋದಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಈ ಒಂದು ವಿಚಾರದಲ್ಲಿ ಅಂತ ಹೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.